ಸ್ನೇಹಿತರೆ, ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಹೊಸ ಚಿತ್ರ ಪಿನಾಕ. ಈ ಚಿತ್ರದ ಟೀಸರ್ ಈಗ ರಿಲೀಸ್ ಆಗಿದೆ. ಮತ್ತೆ ಅಕ್ಟೋಬರ್ 2ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ವಿಶೇಷತೆ ಏನು, ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಈ ಚಿತ್ರದಲ್ಲಿ ಯಾವ ರೀತಿಯ ಪಾತ್ರದಲ್ಲಿ ನಟಿಸಿದ್ದಾರೆ, ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಈ ಹೊಸ ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ. ಈಗಾಗಲೇ ಅವರ ಹುಟ್ಟುಹಬ್ಬದ ದಿನ ಈ ಚಿತ್ರ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತೇಳಿ ಪೋಸ್ಟರ್ ಕೂಡ ಹಾಕಿದ್ರು. ಅದ್ರ ಜೊತೆನಲ್ಲಿ ಈಗ ಟೀಸರ್ ರಿಲೀಸ್ ಆಗಿದೆ. ಈ ಟೀಸರ್ ನೋಡಿ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಯಾಕೆಂದ್ರೆ ಇದು ತುಂಬಾ ವಿಭಿನ್ನವಾದಂತ ಒಂದು ಸಿನಿಮಾ ಅನ್ನೋದನ್ನ ಅದು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಗಣೇಶ್ ಸಿನಿಮಾ ಕೆರಿಯರ್ ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವರು ಈ ತರದೊಂದು ಸಿನಿಮಾದಲ್ಲಿ ಹೊಸ ರೀತಿಯ ಪಾತ್ರದಲ್ಲಿ ನಟಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಗಣೇಶ್ ನಟಿಸ್ತಿರುವಂತ ಪಿನಾಕ ಚಿತ್ರವನ್ನ ನೃತ್ಯ ಸಂಯೋಜಕರಾಗಿರುವಂತ ಧನಂಜಯ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಮೊಟ್ಟ ಮೊದಲ ಡೈರೆಕ್ಷನ್ ಮಾಡಿರುವಂತ ಚಿತ್ರ ಇದು. ಹಾಗೆ ಈ ಚಿತ್ರ ಪುನರ್ಜನ್ಮದ ಕಥೆಯನ್ನ ಹೇಳ್ತಾ ಇದೆ. ಇದರಲ್ಲಿ ದ್ವಿಪಾತ್ರದಲ್ಲಿ ಗಣೇಶ್ ನಟಿಸಿದ್ದಾರೆ. ಒಂದು ಕ್ಷುದ್ರ ಮತ್ತೆ ಇನ್ನೊಂದು ರುದ್ರ ಅನ್ನುವಂತ 2 ಪಾತ್ರಗಳು. ಇವರಿಗೆ 2 ನಾಯಕಿಯರಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಒಂದು ರೀತಿಯಲ್ಲಿ ಒಂದು 500 ವರ್ಷಗಳ ಹಿಂದಿನ ಕಾಲ್ಪನಿಕ ಜಗತ್ತನ್ನ ಸೃಷ್ಟಿ ಮಾಡಲಾಗಿದೆ. ಹಾಗೆ ಆಧುನಿಕ ಜಗತ್ತಿನ ಕಥೆಯನ್ನು ಕೂಡ ಎರಡನ್ನು ಬ್ಲೆಂಡ್ ಮಾಡಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪೌರಾಣಿಕ ಅಂಶಗಳಿರುವಂತಹ ಒಂದು ಕಥೆಯನ್ನು ಹೇಳ್ತಿದ್ದಾರೆ. ಜೊತೆನಲ್ಲಿ ಆಧುನಿಕ ಯುಗದ ಅಂದ್ರೆ ಇವತ್ತಿನ ದಿನದ ಒಂದು ಕ್ಯಾರೆಕ್ಟರ್ ನಲ್ಲಿ, ರುದ್ರ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಗಣೇಶ್ ನಟಿಸ್ತಾ ಇದ್ದಾರೆ. ಅದರಲ್ಲಿ ಗಣೇಶ್ ಒಬ್ಬ ಯೋಧನ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಚಾರುಕೇಶ ರಾಜನ ಒಂದು 500 ವರ್ಷಗಳ ಹಿಂದಿನ ಸಾಮ್ರಾಜ್ಯ, ಅದು ಕಾಲ್ಪನಿಕ ಸಾಮ್ರಾಜ್ಯವನ್ನ ಈ ಕಥೆನಲ್ಲಿ, ಈ ಸಿನಿಮಾದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಹಾಗಾದ್ರೆ ಈ ಯೋಧನ ಪಾತ್ರದಲ್ಲಿ ಗಣೇಶ್ ಏನ್ ಕಾಣಿಸ್ಕೊಂಡಿದ್ದಾರೆ, ಅದು ಚಾರುಕೇಶನ ಯೋಧನ ಪಾತ್ರವ, ಮತ್ತೆ ಚಾರುಕೇಶನ ಕೈಲಿರುವಂತ ಪಿನಾಕ ಈ ಯೋಧನ ಕೈನಲ್ಲಿ ಬರುತ್ತೆ. ಯಾರನ್ನ ಸಂಹಾರ ಮಾಡಕ್ಕೆ ಈ ಗಣೇಶ್ ಹೋಗ್ತಾರೆ ಅನ್ನೋದನ್ನ ಸಿನಿಮಾದಲ್ಲೇ ನಾವು ನೋಡ್ಬೇಕಾಗಿದೆ. ಈ ಕತೆ, ಪೌರಾಣಿಕ ಕಥೆನಲ್ಲಿ ಶಿವ ಆ ಪಿನಾಕದಿಂದ ತ್ರಿಪುರಾಸುರನನ್ನ ಸಂಹಾರ ಮಾಡ್ದ ಅಂತ ಇದೆ. ಹಾಗೇನೆ ಇಲ್ಲಿ ಕೂಡ ಒಂದು ರೀತಿನಲ್ಲಿ ಫೈಟ್ ಕೂಡ ಜೋರಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಗಣೇಶ್ ಅವರು ಈ ಯೋಧನ ಪಾತ್ರದಲ್ಲಿ ಎಂತ ಒಂದು ಫೈಟ್ ಸೀನ್ಗಳು ಹೇಗೆ ನಟಿಸ್ತಾರೆ ಅನ್ನೋದನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾದಿದ್ದಾರೆ. ಗಣೇಶ್ ಅವರು ದ್ವಿಪಾತ್ರದಲ್ಲಿ ನಟಿಸ್ತಿರೋದು ಇದೇ ಮೊದಲಲ್ಲ. ಇದಕ್ಕೆ ಮುಂಚೆ PC ಶೇಖರ್ ನಿರ್ದೇಶನದ ಸ್ಟೈಲ್ ಕಿಂಗ್ ಅಲ್ಲಿ ಕೂಡ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ರು. ಅದರಲ್ಲೂ ಸ್ವಲ್ಪ ಆಕ್ಷನ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೆ ನಟಿಸಿರುವಂತ ಗಣೇಶ್ ಚಿತ್ರಗಳನ್ನ ನೋಡಿದಾಗ ಅವರು ಆದಷ್ಟು ರೊಮ್ಯಾಂಟಿಕ್ ಮತ್ತೆ ಎಮೋಷನಲ್ ಪಾತ್ರಗಳು ನಟಿಸಿರೋದೇ ಜಾಸ್ತಿ. ಈಗ ಮೊದಲ ಬಾರಿಗೆ ಅವರು ಒಂದು ಪೌರಾಣಿಕ ಕಥೆನಲ್ಲಿ ಕಾಣಿಸ್ಕೊಂಡಿರೋದು ತುಂಬಾ ವಿಶೇಷವಾಗಿದೆ. ಈ ಚಿತ್ರದಲ್ಲಿ ಬರುವಂತ ಒಂದು ಐತಿಹಾಸಿಕ ದೃಶ್ಯಗಳೇನಿದೆಯಲ್ಲ, ರಾಜರ ಕಾಲದ ದೃಶ್ಯಗಳು, ಇದು ಸಿನಿಮಾದ ದೊಡ್ಡ ಎಪಿಸೋಡ್ ಅಂತೇಳಿ ನಟ ಗಣೇಶ್ ಅವರು ಹೇಳಿದ್ದಾರೆ. ಅಂದ್ರೆ ದೊಡ್ಡ ಅದ್ದೂರಿಯಾದ ಸೆಟ್ ಅನ್ನ ಸುಮಾರು 6 ಎಕರೆ ಜಾಗದಲ್ಲಿ ನೆಲಮಂಗಲದಲ್ಲಿ ಹಾಕಲಾಗಿತ್ತು. ಈ ಸೆಟ್ಗಾಗಿ ಸಂತೋಷ್ ಪಾಂಚಾಲ ಅನ್ನೋರು ಸುಮಾರು 4-5 ತಿಂಗಳ ಕಾಲ ತಗೊಂಡರಂತೆ ಸೆಟ್ ಹಾಕೋಕೆನೆ. ಅವರೇ ಆರ್ಟ್ ಡೈರೆಕ್ಟರ್ ಆಗಿ ಈ ಸಿನಿಮಾಗೆ ಕೆಲಸ ಮಾಡಿರೋದು. ಆಮೇಲೆ ಇಲ್ಲಿ ಸುಮಾರು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಹೈಲೈಟ್ ಅಂದ್ರೆ ಈ ಸಿನಿಮಾದ ಹೈಲೈಟ್ ಕ್ಲೈಮ್ಯಾಕ್ಸ್. ಈ ಕ್ಲೈಮ್ಯಾಕ್ಸ್ ಸೀನ್ಗಾಗಿ ಸುಮಾರು 22 ದಿನಗಳ ಕಾಲ ಅಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. 12 ನಿಮಿಷದ ದೃಶ್ಯ ಇದು. ಇದು ಹೇಗಿತ್ತು, ಇದ್ರ ಬಗ್ಗೆ ಗಣೇಶ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೀವೇ ಕೇಳಿ. ಪ್ರತಿ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಕೆಡ್ಯೂಲ್ ಇವ್ರು ಬರೋರಲ್ಲ, ನನಗೆ ಭಯ. ಏನ್ ತರ್ತಾರೋ ಹೊಸದೀಗ ಅಂತ. ಕ್ಲೈಮ್ಯಾಕ್ಸ್ ತಂದ್ರು. ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಯು. ಓವರ್ ಆಗಿ ಏನು ಹೇಳಲ್ಲ ನಾನು, ಹರಿ. ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನನಗೆ ಹೇಗಿದನ್ನು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ನ ಅಂತ ತಲೆಯಲ್ಲಿ. ಹ್ಯಾಕ್ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ನ ಇವರು? VFX ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು, ಆ ಸೆಟ್ ಹಾಕಬೇಕು, ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ, ಒಂದು 22 ದಿನ ಬರೀ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಆ್ಯಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬಿಡ್ಲ, ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ತಲೆ. ನನ್ನ ಪ್ರಕಾರ ಅದು ಏನು ಫ್ಲ್ಯಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳೇ ಇಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ, ಸರ್ ಬರ್ತಾ ಇದ್ದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ
ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗಲೂ ಆಗುತ್ತೆ. ಅದೊಂದು ಡಿವೋಷ್ನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷ್ನಲ್, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀವಿ. ಪರ್ಸ್ನಲಿ ಆ್ಯಸ್ ಅ ಆ್ಯಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರು ಮ್ಯೂಸಿಕ್ಕು, ಧನು ನಮ್ಮ ಹೀರೋಯಿನ್ನು, ಒಟ್ಟಾರೆ ಭಾಳ ಚೆನ್ನಾಗಿ ಮಾಡಿದೆ. ಗಣೇಶ್ ಹೇಳೋದನ್ನ ಕೇಳಿದಾಗ ಈ ಚಿತ್ರದಲ್ಲಿ ಗ್ರಾಫಿಕ್ ಕೆಲಸ ತುಂಬಾ ಜೋರಾಗಿ ನಡೆದಿದೆ ಅಂತ ಹೇಳ್ಬೋದು. ಮತ್ತೆ ಇಡೀ ಸಿನಿಮಾನ ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಚಿತ್ರ 2 ಕಾಲಘಟ್ಟದ ಕಥೆಯನ್ನ ಹೇಳ್ತಾ ಇದೆ ಅಂತಂದ್ಮೇಲೆ ಇಬ್ರು ನಾಯಕರು ಇರ್ಲೇಬೇಕಲ್ವಾ. ಆ ಇಬ್ರು ನಾಯಕರು ಯಾರ್ಯಾರು ಅಂತಂದ್ರೆ ನಯನ ಸಾರಿಕಾ ಮತ್ತೆ ಅರ್ಚನಾ ಅಯ್ಯರ್. ಇವರಿಬ್ರು ನಾಯಕಿಯರಾಗಿ ಗಣೇಶ್ ಜೊತೆ ನಟಿಸಿದ್ದಾರೆ. ಅಂದ್ರೆ ಒಂದು ಆಧುನಿಕ ಕಾಲದ್ದು, ಇನ್ನೊಂದು ಐತಿಹಾಸಿಕ ಕಾಲಘಟ್ಟದ ಒಂದು ಪೌರಾಣಿಕ ಕಥೆಯಲ್ಲಿ ಬರುವಂತ ಗಣೇಶ್ ಪಾತ್ರಕ್ಕೆ ನಾಯಕಿ ಜೋಡಿ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ರಂಗಾಯಣ ರಘು ನಟಿಸಿದ್ದಾರೆ, ಸಾಧು ಕೋಕಿಲ ನಟಿಸಿದ್ದಾರೆ, ಶ್ರೀನಿವಾಸ್ ಮೂರ್ತಿ ಅವರು ರಾಜಗುರು ಪಾತ್ರದಲ್ಲಿ ನಟಿಸಿದ್ದಾರೆ. ಹೀಗೆ ದೊಡ್ಡ ದೊಡ್ಡ ನಟರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಮತ್ತೆ ರಂಗಾಯಣ ರಘು ಅವರು ಹೇಳಿರೋ ಪ್ರಕಾರ ಗಣೇಶ್ ಒಂದು ದೃಶ್ಯದಲ್ಲಿ 8 ನಿಮಿಷಗಳ ಒಂದು ದೃಶ್ಯ ಅದು. ಅದರಲ್ಲಿ ಒಂದೇ ಸಮನೆ ಡೈಲಾಗ್ ಅನ್ನ ಎಲ್ಲೂ ಬ್ರೇಕ್ ಇಲ್ದ ಹಾಗೆ ಹೇಳಿದಾರಂತೆ. ಹಾಗಾಗಿ ಗಣೇಶ್ಗೆ ಮಾತ್ರ ಸಾಧ್ಯ ಈ ತರ ಡೈಲಾಗ್ ಹೇಳೋದಿಕ್ಕೆ, ಡೆಲಿವರಿ ಕೊಡೋದಿಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪೀಪಲ್ ಮೀಡಿಯಾ ಬ್ಯಾನರ್ ನಡಿ ಟಿ.ಜಿ. ವಿಶ್ವನಾಥ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರಕ್ಕೆ ರಾಮ್ ಮಾರುತಿ ಮತ್ತು ಕರಂ ಚಾವ್ಲಾ ಛಾಯಾಗ್ರಹಣ ಮಾಡಿದ್ದಾರೆ ಮತ್ತು ಗೌರಿ ಹರಿ ಸಂಗೀತ ನೀಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲವನ್ನ ನೋಡ್ತಿದ್ರೆ ಈ ಚಿತ್ರ ಒಂದ್ ರೀತಿನಲ್ಲಿ ದೊಡ್ಡ ಬಜೆಟ್ ನ ಚಿತ್ರ ಅಷ್ಟೇ ಅಲ್ಲ, ತುಂಬಾ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಂತೂ ಸ್ಪಷ್ಟ ಆಗ್ತಿದೆ. ಈ ಚಿತ್ರವನ್ನ ರಿಲೀಸ್ ಮಾಡಿದ ನಂತರ ಗಣೇಶ್ ನಟನೆಯ ಬೃಂದಾವಿಹಾರಿ ಕೂಡ ತೆರೆಗೆ ಬರೋದಕ್ಕೆ ಸಿದ್ಧ ಆಗಿದೆ. ಈಗಾಗಲೇ ಅದ್ರ ಡೇಟ್ ಕೂಡ ಅನೌನ್ಸ್ ಆಗಿದೆ. ಅಂದ್ರೆ 14 ದಿನಗಳಲ್ಲೇನೆ ಅಂತರದಲ್ಲೇನೆ ಬೃಂದಾವಿಹಾರಿ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಪೋಸ್ಟರ್ ರಿಲೀಸ್ ಆಗಿದೆ. ಆದ್ರೆ ಈಗ ಅದನ್ನ ಏನಾದ್ರೂ ಪೋಸ್ಟ್ಪೋನ್ ಮಾಡ್ತಾರಾ ಅನ್ನೋಂತ ಅನುಮಾನ ಬಂದಿದೆ. ಯಾಕಂದ್ರೆ ಅದೇ ದಿನಾಂಕಕ್ಕೆ ಈಗ ರಜನಿಕಾಂತ್ ನಟನೆಯ ಜೈಲರ್ 2 ಚಿತ್ರ ಕೂಡ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಈ ಬೃಂದಾವಿಹಾರಿಯನ್ನ ಪೋಸ್ಟ್ಪೋನ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ. ಈ ಚಿತ್ರ ಕನ್ನಡ ಅಲ್ಲದೆ ಬಹುಭಾಷೆಯಲ್ಲಿ ಕೂಡ ರಿಲೀಸ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂದ್ರೆ ಕನ್ನಡದಲ್ಲಿ ಮೊದಲು ರಿಲೀಸ್ ಆಗುತ್ತಂತೆ, ನಂತರ ಬೇರೆ ಭಾಷೆಗಳಲ್ಲಿ ತೆರೆಗೆ ತರುವಂತ ಆಲೋಚನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರತಂಡ ಈ ವಿಷಯವನ್ನ ಮಾಹಿತಿಯನ್ನ ನೀಡಿದೆ. ಈ ಚಿತ್ರದಲ್ಲಿ ಗಣೇಶ್ ಅವರ ಮಗ ವಿಹಾನ್ ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಅಂತ ಹೇಳಿದ್ದಾರೆ. ವಿಹಾನ್ ಈ ಮೊದಲು ಕೂಡ ಸಿನಿಮಾದಲ್ಲಿ ಈಗಾಗಲೇ ನಟಿಸಿದ ಹುಡುಗ. ಹಾಗಾಗಿ ಈ ಚಿತ್ರದಲ್ಲಿ ಮಕ್ಕಳ ನಾಯಕನಾಗಿ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಸಿನಿಮಾ ಬಗ್ಗೆ ಬಹಳಷ್ಟು ಕುತೂಹಲವನ್ನ ಹುಟ್ಟಾಕಿರುವಂತ ಟೀಸರ್ ನ ನೀವು ನೋಡಿದಿರಿ. ನಿಮ್ಗೇನ್ ಅನಿಸ್ತು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.